ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ MBA ಕ್ಲಾಸಸ್ KUD ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಏನು ಸಬ್ಜೆಕ್ಟ್ ಮಾಡಿದ್ದಾರೆ, ಸೊ ಆ HR ಸಬ್ಜೆಕ್ಟ್ ಮೇಲೆ ಕೇಳುವಂತಹ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ, ಶಾರ್ಟ್ಕಟ್ ಆಗಿ ನೀವು ಹೇಗೆ ಸ್ಟಡಿ ಮಾಡೋದ್ರ ಮೂಲಕ ಪೂರ್ತಿ ಔಟ್ ಆಫ್ ಔಟ್ ಸ್ಕೋರ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ನೀವು ಕೆಲವೊಂದಿಷ್ಟು ಜನ ಆನ್ಲೈನ್ ನೋಟ್ಸ್ನ ನೀವು ರೆಫರ್ ಮಾಡೋದ್ರ ಮೂಲಕ ಪ್ರಿಪರೇಷನ್ ಆಗಿರ್ತೀರಾ. ಆದರೆ ಇರೋದು ಮ್ಯಾಟರ್ ಏನಂದರೆ, KUD ಯೂನಿವರ್ಸಿಟಿಯಲ್ಲಿ ಯಾವಾಗಲೂ ವ್ಯಾಲ್ಯೂಯೇಷನ್ KUD ಕೀ ಆನ್ಸರ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ನಾವೇನು ಮಾಡ್ತೀವಿ, KUD ಕೀ ಆನ್ಸರ್ಸ್ನೇ ಯೂಸ್ ಮಾಡಿಕೊಂಡು 5 ಅಥವಾ 8 ಪ್ರಶ್ನೆಗಳ ನಡುವೆ ಒಂದು ಉತ್ತರವನ್ನು ರೆಡಿ ಮಾಡಿಕೊಡ್ತೀವಿ. ಸೊ ಇದರಿಂದಾಗಿ ನೀವು ಔಟ್ ಆಫ್ ಔಟ್ ಸ್ಕೋರ್ನ ಈಸಿಯಾಗಿ 10 ರಿಂದ 12 ಪ್ರಶ್ನೆನಷ್ಟೇ ಓದ್ಕೊಂಡು ಹೋಗಿ ಪೂರ್ತಿ ಸಬ್ಜೆಕ್ಟ್ನ ವಿಷಯದ ಕ್ವಶನ್ ಪೇಪರ್ನ ನೀವು ಟಚ್ ಮಾಡ್ಬೋದು. ಸೊ ಅದು ಹೇಗಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸಬ್ಜೆಕ್ಟ್ನಲ್ಲಿ ನಾವು ಯಾವ ರೀತಿ ನಿಮ್ಮನ್ನ ಪ್ರಿಪ್ರೇಷನ್ ಮಾಡ್ತೀವಿ ಅಂತ ಕೂಡ ಹೇಳ್ತೀವಿ. ಸೊ ಇದಕ್ಕಾಗಿ ಏನು ಮಾಡ್ಬೇಕಂದ್ರೆ, ನೀವು ಸಾಯಿ ಗುಡ್ ಕ್ಲಾಸಸ್ ಅನ್ನೋ ಒಂದು ಆ್ಯಪ್ ಇದೆ. ಸೊ ಅದನ್ನು ನೀವು ಜಾಯಿನ್ ಆಗಬೇಕಾಗುತ್ತೆ. ಅದನ್ನು ಜಾಯಿನ್ ಆಗಬೇಕಂದ್ರೆ ಪ್ಲೇಸ್ಟೋರ್ ಅಲ್ಲ, ಬದಲಾಗಿ ಗೂಗಲ್ನಲ್ಲಿ ಸಾಯಿ ಗುಡ್ ಕ್ಲಾಸಸ್ ಅಂತ ಸರ್ಚ್ ಕೊಡೋದು. ನಮ್ದು ಲಿಂಕ್ ಓಪನ್ ಆಗುತ್ತೆ, ಅದನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ಡೌನ್ಲೋಡ್ ನಾವು ಅಂತ ಕೊಟ್ಟು BA1 ಅಂತ ಕ್ಲಾಸ್ ಇದೆ. ಆ BA1 ಕ್ಲಾಸ್ ಒಳಗಡೆ ನಾವು MBA ಕ್ಲಾಸಸ್ನ ಅಪ್ಲೋಡ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ನೀವು MBA ಕ್ಲಾಸ್ನ ಜಾಯಿನ್ ಆದರೆ ಔಟ್ ಆಫ್ ಔಟ್ ಸ್ಕೋರ್ನ ನೀವು ಎಲ್ಲ ಸಬ್ಜೆಕ್ಟ್ನಲ್ಲಿ ಮಾಡ್ಬೋದು. ಸೊ ಪ್ರಶ್ನೆಗೆ ಬರೋಣ. ಮೊದಲನೇದು 100% ಫಿಕ್ಸ್ ಒಂದು ಕ್ವಶನ್ ನಿಮಗೆ HR ಮ್ಯಾನೇಜರ್ ಮೇಲೆ ಕೇಳ್ತಾರೆ. ಸೊ HR ಮ್ಯಾನೇಜರ್ನಲ್ಲಿ 5 ರೀತಿ ಪ್ರಶ್ನೆ ಇದೆ. ಸೊ ಒಂದನೇದು ಡ್ಯೂಟೀಸ್ ಆಫ್ HR ಮ್ಯಾನೇಜರ್, ಎರಡನೇದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ HR ಮ್ಯಾನೇಜರ್, ಮೂರನೇದು ಸ್ಕಿಲ್ಸ್ ಆಫ್ HR ಮ್ಯಾನೇಜರ್, ನಾಲ್ಕನೇದು HR ಮ್ಯಾನೇಜರ್ ಇನ್ 21st ಸೆಂಚುರಿ, ಐದನೇದು ಚಾಲೆಂಜಸ್ ಆಫ್ HR ಮ್ಯಾನೇಜರ್. ಸೊ ಈ 5 ಪ್ರಶ್ನೆಗೆ ನೀವು 5 ಉತ್ತರಗಳನ್ನ ಓದೋ ಅವಶ್ಯಕತೆ ಇಲ್ಲ. 12 ಪಾಯಿಂಟ್ ಇದೆ. ಸೊ KUD ಕೀ ಆನ್ಸರ್ಸೇ ಯಾವ ಪ್ರಶ್ನೆ ಕೇಳಿದ್ರು HR ಮ್ಯಾನೇಜರ್ ಮೇಲೆ ಅದೇ 12 ಪಾಯಿಂಟೇ ಅಪ್ಲೈ ಆಗುತ್ತೆ. ಸೊ ಒಂದು ಕ್ವಶನ್ನಿಂದ ನೀವು ಆನ್ಸರ್ನಿಂದ 5 ಪ್ರಶ್ನೆ ಮೇಲೆ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರವನ್ನು ನೀವು ಬರೀಬಹುದು. ಸೊ ಎರಡನೇ ಟಾಪಿಕ್ಗೆ ಬರೋಣ. ಎರಡನೇದು HRM, HRD, HRP. HRM ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, HRD ಅಂದರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, HRP ಅಂದರೆ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್. ಸೊ ಮ್ಯಾನೇಜ್ಮೆಂಟ್ ಮೇಲೆ ಕೇಳ್ಬೋದು, ಡೆವಲಪ್ಮೆಂಟ್ ಮೇಲೆ ಕೇಳ್ಬೋದು, ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಮೇಲೇನೂ ಪ್ರಶ್ನೆ ಕೇಳ್ಬೋದು. ಸೊ ಪ್ರಶ್ನೆ ಏನು, ಆಬ್ಜೆಕ್ಟಿವ್ಸ್ ಕೇಳ್ಬೋದು, ಇಂಪಾರ್ಟೆನ್ಸ್ ಕೇಳ್ಬೋದು, ಫಂಕ್ಷನ್ಸ್ ಕೇಳ್ಬೋದು, ಕಂಟೆಂಪ್ರರಿ ಇಶ್ಯೂ ಕೇಳ್ಬೋದು, ಪ್ರೊಸೆಸ್ ಕೇಳ್ಬೋದು. ನಾವು ಇದಕ್ಕೆ ಏನು ಮಾಡ್ತೀವಿ, ಮೊದಲಿನ 3 ಟಾಪಿಕ್ ಏನಿದೆ, ಆಬ್ಜೆಕ್ಟಿವ್ಸ್, ಇಂಪಾರ್ಟೆನ್ಸ್, ಫಂಕ್ಷನ್ಸ್. ಸೊ HRM ಮೇಲೆ ಕೇಳಿ, HRD ಮೇಲೆ ಕೇಳಿ, HRP ಮೇಲೆ ಕೇಳಿ 12 ಪಾಯಿಂಟ್ ಕೊಡ್ತೀವಿ, ಒಂದೇ ಉತ್ತರ. ಇನ್ನೆರಡು ಏನಿದೆ, ಕಂಟೆಂಪ್ರರಿ ಇಶ್ಯೂಸ್ ಮತ್ತು ಪ್ರೊಸೆಸ್ಸು, ಇವಕ್ಕೆ ಒಂದು ಉತ್ತರವನ್ನು ಕೊಡ್ತೀವಿ. ಸೊ ಟೋಟಲ್ ಈಗ 3 ಕ್ವಶನ್ ಆನ್ಸರ್ ಆದಂಗೆ ಆಯಿತು. 3 ಆನ್ಸರ್ಸ್ನ ನೀವು ನೋಡ್ಬೋದು. ಅವಾಗ ನಿಮಗೆ ಒಂದು 13 ಕ್ವಶನ್ಸ್ ಕಂಪ್ಲೀಟ್ ಆಗುತ್ತೆ 3ನಿಂದ. ಇನ್ನು ನೆಕ್ಸ್ಟ್ ಬರೋಣ. ಮೂರನೇ ಟಾಪಿಕ್, ಟ್ರೈನಿಂಗ್ ಮೇಲೆ ಒಂದು ಕಂಪಲ್ಸರಿ ಕ್ವಶನ್ ಕೇಳ್ತಾರೆ. ಟೈಪ್ಸ್ ಆಫ್ ಮೆಥಡ್ಸ್ ಆಫ್ ಟ್ರೈನಿಂಗ್, ಇಂಪಾರ್ಟೆನ್ಸ್ ಆಫ್ ಟ್ರೈನಿಂಗ್, ಡಿಸೈನ್ ಆಫ್ ಟ್ರೈನಿಂಗ್. ಸೊ ಮೂರಕ್ಕೂ ಕೂಡ ಟೈಪ್ಸ್ಗೆ ಒಂದು ಸಪ್ರೇಟ್ ಆನ್ಸರ್ ಇರುತ್ತೆ, ಅದನ್ನು ಮಿಕ್ಸ್ ಮಾಡೋದಕ್ಕೆ ಬರೋದಿಲ್ಲ. ಟೈಪ್ಸ್ನ ನೀವು ಸಪ್ರೇಟ್ ಆಗಿ ಓದಬೇಕು. ಇಂಪಾರ್ಟೆನ್ಸ್, ಡಿಸೈನ್ ನಡುವೆ ಒಂದು ಆನ್ಸರ್ ಮಾಡ್ಕೊಡ್ತೀವಿ. ಸೊ ಈ ರೀತಿಯಾಗಿ 5 ಪ್ರಶ್ನೆಗೆ ಉತ್ತರ ಆದಂತ 5 ಉತ್ತರಗಳನ್ನ ನಾವು ತಯಾರು ಮಾಡ್ಕೊಡ್ತೀವಿ. ಇಲ್ಲಿವರೆಗೆ 3 ಟಾಪಿಕ್ ಕಂಪ್ಲೀಟ್. ಇನ್ನು ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಡಿಫ್ರೆನ್ಸ್. 4ನೇ ಟಾಪಿಕ್ನ ಹೆಸರು ಡಿಫ್ರೆನ್ಸ್. ಸೊ ಡಿಫ್ರೆನ್ಸ್ ಏನು ಕೇಳ್ತಾರೆ, ಟ್ರೈನಿಂಗ್ ವರ್ಸಸ್ ಡೆವಲಪ್ಮೆಂಟ್, ಟ್ರೈನಿಂಗ್ ವರ್ಸಸ್ ಎಜುಕೇಷನ್, ಕರಿಯರ್ ಕೌನ್ಸಿಲಿಂಗ್ ವರ್ಸಸ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಯಾವಾಗಲೂ ಇದನ್ನು ಕೇವಲ 5 ಅಂಕಕ್ಕೆ ಮಾತ್ರ ಕೇಳೋದ್ರಿಂದ 5 ಪಾಯಿಂಟ್ ಮಾತ್ರ ನೀವು ನೋಡ್ಕೋಬೇಕಾಗುತ್ತೆ. ಸೊ ಈಸಿಯಾಗಿರುತ್ತೆ. ಇವುಗಳ ಉತ್ತರ ಕೂಡ ಈಸಿಯಾಗಿ ನಾವು ರೆಡಿ ಮಾಡಿಕೊಡ್ತೀವಿ. ಇನ್ನು 5ನೇ ಟಾಪಿಕ್ ನೀವು ಏನು ನೋಡ್ಕೋಬೇಕು, ಕರಿಯರ್ ಕೌನ್ಸಿಲಿಂಗ್ ಮೇಲೆ ಕಂಪಲ್ಸರಿ ಕ್ವಶನ್ ಇರುತ್ತೆ. ಸೊ ಇಂಪಾರ್ಟೆನ್ಸ್, ಮೆಥಡ್ಸ್, ಪ್ಲಾನಿಂಗ್ ಆ್ಯಂಡ್ ಪ್ರೊಸೆಸ್. ಸೊ ಇದ್ರ ಮೇಲೆ ಒಂದು ಉತ್ತರವನ್ನು ಮಾಡಿಕೊಡ್ತೀವಿ. ಸೊ ಆ ಉತ್ತರದಿಂದ ನೀವು ಔಟ್ ಆಫ್ ಔಟ್ ಸ್ಕೋರ್ನ ಕರಿಯರ್ ಕೌನ್ಸಿಲಿಂಗ್ ಮೇಲೆ ಏನೇ ಪ್ರಶ್ನೆ ಬರಲಿ ಬರಿಬೋದು ಆ ಪಾಯಿಂಟ್ಸ್ನ ನೀವು. 6ನೇ ಟಾಪಿಕ್ ಏನಿರುತ್ತೆ, ಪರ್ಫಾರ್ಮೆನ್ಸ್ ಅಪ್ರೈಸಲ್, ಕಾನ್ಸೆಪ್ಟ್ಸ್ ಆ್ಯಂಡ್ ಪ್ರೊಸೆಸ್, ಮೆಥಡ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳ್ತಾರೆ. ಸೊ ಮೆಥಡ್ಸ್ಗೆ ಸಪ್ರೇಟ್ ಆನ್ಸರ್ ಇರುತ್ತೆ, ಕಾನ್ಸೆಪ್ಟ್ಸ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಒಂದೇ ಉತ್ತರವನ್ನು ಮಾಡಿಕೊಡ್ತೀವಿ. ಇನ್ನು ನೆಕ್ಸ್ಟ್ ಟಾಪಿಕ್ಕು 7ನೇ ಟಾಪಿಕ್ಕು ಕಂಪೆನ್ಸೇಷನ್ ಮೇಲೆ ಪ್ರಶ್ನೆ ಕೇಳ್ತಾರೆ. ಸೊ ಫ್ಯಾಕ್ಟರ್ಸ್, ಆಬ್ಜೆಕ್ಟಿವ್ಸ್, ಸ್ಟ್ರಕ್ಚರ್ ಆಫ್ ಕಂಪೆನ್ಸೇಷನ್ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇವು 3ಕ್ಕೂ ಕೂಡ ಒಂದೇ ಉತ್ತರವನ್ನು ಮಾಡ್ಕೊಡ್ತೀವಿ, ಪರ್ಫೆಕ್ಟ್ ಆನ್ಸರ್ ಇರುತ್ತೆ. ವೆಲ್ಫೇರ್. ಸೊ ಟೈಪ್ಸ್ ಆಫ್ ವೆಲ್ಫೇರ್, ಡಿಸ್ಪ್ಯೂಟ್ ಆಫ್ ಟ್ರೇಡ್ ಯೂನಿಯನ್, ಮ್ಯಾನೇಜಿಂಗ್ ಡಿಫಿಕಲ್ಟೀಸ್ ಆಫ್ ಎಂಪ್ಲಾಯೀಸ್. ಸೊ ಸಪ್ರೇಟ್ 3 ಉತ್ತರಗಳಿದೆ ಇದಕ್ಕೆ. ಸೊ 3 ಉತ್ತರಗಳನ್ನ ನೀವು ಸಪ್ರೇಟ್ ಆಗಿ ಸ್ಟಡಿ ಮಾಡಬೇಕು. ಒಂದೇ ಉತ್ತರವನ್ನು ಇದಕ್ಕೆ ಓದೋದಕ್ಕೆ ಬರೋದಿಲ್ಲ. ಇನ್ನು 9ನೇ ಟಾಪಿಕ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಟೈಪ್ಸ್ ಆಫ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಮ್ಯಾನೇಜ್ಮೆಂಟ್ ಆಫ್ ಸ್ಟ್ರೆಸ್.
ಸೊ ಈ 9 ಟಾಪಿಕ್ ಮೇಲೆ ನಿಮಗೆ ಫಿಕ್ಸ್ ಕ್ವಶನ್ಸ್ ಬರುತ್ತೆ. ಕೊನೆಯದಾಗಿ ಕೇಸ್ ಸ್ಟಡಿ. ನಮ್ಮ ಆ್ಯಪ್ನ ನೀವು ಜಾಯಿನ್ ಮಾಡಿದರೆ ಎಕ್ಸಾಕ್ಟ್ ಯಾವ ಕೇಸ್ ಸ್ಟಡಿ ಇರುತ್ತೆ ಅನ್ನೋದನ್ನು ನಾವು ಕೊಡ್ತೀವಿ. ಸೊ ಯಾವ ರೀತಿ ಜಾಯಿನ್ ಆಗ್ಬೇಕು ಅನ್ನೋದನ್ನ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀವಿ. ಸೊ ನೀವು ಶಾರ್ಟ್ ವಿಡಿಯೋಸ್ನಲ್ಲಿ ನೋಡಿದರೆ ಸಿಗುತ್ತೆ ಯಾವ ರೀತಿ ಕ್ಲಾಸ್ನ ಜಾಯಿನ್ ಆಗಬೇಕು ಅನ್ನೋದನ್ನ ವಿಡಿಯೋನೇ ಮಾಡಿ ಹಾಕಿದ್ದೀವಿ. ಸೊ ಏನು ಟೋಟಲ್ಲು 14 ಉತ್ತರಗಳನ್ನ ನಾವು ಕೊಡ್ತೀವಿ ನಿಮಗೆ ನಮ್ಮ ಆ್ಯಪ್ನಲ್ಲಿ. ಆ 14 ಉತ್ತರಗಳನ್ನ ನೀವು ಬೇರೆ ಬೇರೆ ಪ್ರಶ್ನೆಗಳಿಗೆ ಬಳಸ್ಕೊಂಡು ಔಟ್ ಸ್ಕೋರ್ನ ಮಾಡಬಹುದು. ದಯವಿಟ್ಟು ಇವತ್ತೇ ನಮ್ಮ ಕ್ಲಾಸ್ನ ಜಾಯಿನ್ ಆಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಇದೇ ರೀತಿಯಾದ ಟಾಪಿಕ್ನೊಂದಿಗೆ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.